ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದ್ದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರು ಉತ್ತರ ಕೊಡೋರೆ. ನಗರಸಭೆ ಕಚೇರಿಗೆ ದಿಢೀರ್ ಭೇಟಿ ನೀಡುತ್ತಿರುವ ಜಿಲ್ಲಾಧಿಕಾರಿ ಜಿ ಪ್ರಭು ಅಧಿಕಾರಿಗಳ ಜೊತೆ ದಾಖಲೆ ಪರಿಶೀಲನೆ ನಡೆಸುತ್ತಿರುವ ದೃಶ್ಯಗಳು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ. ಹೌದು, ಸಾರ್ವಜನಿಕರಿಂದ ನಿರಂತರ ದೂರುಗಳು ಕೇಳಿಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ನಗರಸಭೆ ಕಚೇರಿಗೆ ಅಚ್ಚರಿ ಭೇಟಿ ನೀಡಿದ್ದಾರೆ. ಈ ವೇಳೆ ಕಚೇರಿಯಲ್ಲಿ ಹಲವಾರು ಅವ್ಯವಸ್ಥೆಗಳು ಬೆಳಕಿಗೆ ಬಂದಿವೆ ಎನ್ನಲಾಗಿದೆ. ಕಚೇರಿಗೆ ಗೈರಾಗಿದ್ದ ಅಧಿಕಾರಿಗೆ ಹಾಜರಾತಿ ನೀಡಿರುವ ವಿಚಾರ, ಸಾರ್ವಜನಿಕರ ಅರ್ಜಿಗಳಿಗೆ ಸ್ವೀಕೃತಿ ನೀಡದಿರುವುದು ಹಾಗೂ ದಾಖಲೆ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡುಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇನ್ ಧರ್ಮಚಿತ್ರನ ಎಂದು ಪ್ರಶ್ನಿಸಿದ ಜಿಲ್ಲಾಧಿಕಾರಿ ಜನರ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ಸೂಚನೆ ನೀಡಿದ್ದಾರೆ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದ್ದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರು ಉತ್ತರ ಕೊಡೋರೆ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದ್ದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರು ಉತ್ತರ ಕೊಡೋರೆ. ರಾಮಾಂಜನಪ್ಪ ಯಾರು? ವೆಂಕಟೇಶ್ ಯಾರು? ರಾಧಮ್ಮ ಯಾರು? ಎಷ್ಟು ಈ ಸೊತ್ತು ಬಾಕಿ ಇದ್ದಾವೆ? 10 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. ನಾನು ಇಲ್ಲೇ ಕೂತಿರ್ತೀನಿ. ನನಗೇನೇನು ಫೈಲ್ಸ್ ಇದ್ದಾವೆ ಎಲ್ಲ ತೊಗೊಂಬಂದು ಅಬ್ಸ್ಟ್ರಾಕ್ಟ್ ತೊಗೊಂಬಂದು ನಾನು ಒಂದೊಂದೇ ವೆರಿಫೈ ಮಾಡ್ತೀನಿ. ಎಷ್ಟು ದಿನದಿಂದ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಏನು ಉತ್ತರ ಆಬ್ಸಲ್ಯೂಟಾಗಿ ನನಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ದಯವಿಟ್ಟೆಲ್ಲ ನೋಡಿಸ್ರಿ, ಎಲ್ಲ ಕೊಡ್ತಾರೆ ಸರ್. ಏನೇನಿದೆ, ಎಷ್ಟು ದಿನದಿಂದ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ ವೆಂಕಟೇಶ್ ಬಾಕಿ ನಾನು ಕೊಟ್ಟಿರೋದು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ರಿಸೀವ್ ಆಗಿದೆ? ಇನ್ನು ನಗರಸಭೆಯಲ್ಲಿ ಈ ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ಜಾರಿಗೆಯಾಗದಿರುವುದು, ಸಾರ್ವಜನಿಕರಿಗೆ ತ್ವರಿತ ಸೇವೆ ಸಿಗದಿರುವುದು ಹಾಗೂ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ಡಿಸಿ ಅಸಮಾಧಾನ ವ್ಯಕ್ತಪಡಿಸಿರುವುದು. ಇದೇ ವೇಳೆ ಸಿಬ್ಬಂದಿ ನೀಡಿದ ನೀರನ್ನು ಸಹ ಸ್ವೀಕರಿಸದೆ ಮೊದಲು ಜನರಿಗೆ ಕೆಲಸ ಮಾಡಿ ಎಂದು ಗರಂ ಆಗಿರುವುದು ಅಧಿಕಾರಿಗಳಲ್ಲಿ ಆತಂಕ ಮೂಡಿಸಿತು. ಜಿಲ್ಲಾಧಿಕಾರಿಯ ದಿಢೀರ್ ಭೇಟಿ ಹಾಗೂ ತರಾಟೆಯ ಬಳಿಕ ನಗರಸಭೆ ಅಧಿಕಾರಿಗಳು ದಾಖಲೆಗಳನ್ನು ಸರಿಪಡಿಸುವ ಕಾರ್ಯದಲ್ಲಿ ತೊಡಗಿದ್ರು. ಸಾರ್ವಜನಿಕರ ಈ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇಲ್ಲ, ಈಗಾಗಲೇ ಇಡೀ ಜಿಲ್ಲೆಯ ಎಲ್ಲ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಾನೀಗಾಗಲೇ 1-2 ಬಾರಿ ಭೇಟಿ ಕೊಟ್ಟಿದ್ದೀನಿ. ಅದೆಲ್ಲದರ ಜೊತೆಗೆ ಒಂದು ಬುನಾದಿ ಹಂತದಲ್ಲಿ, ಮೂಲಭೂತ ಹಂತದಲ್ಲಿ ಒಂದು ಕಚೇರಿಯ ಕಾರ್ಯವಿಧಾನ ಹೇಗೆ ನಡಿಬೇಕು ಅದು ನಡೀತಾ ಇಲ್ಲ. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ, ನಿರ್ದೇಶನವನ್ನು ಹಿಂದೆನೂ ಕೂಡ ಕೊಟ್ಟಿದ್ದೀನಿ. ಕೆಲವರು ಸುಧಾರಣೆ ಮಾಡಿಕೊಂಡಿದ್ದಾರೆ, ಕೆಲವರು ಸುಧಾರಣೆ ಮಾಡಿಕೊಂಡಿಲ್ಲ. ಇನ್ನೂ ಅದೇ ಪದ್ಧತಿಗಳು, ಇಲ್ಲ ಆಗುತ್ತೆ ಬಿಡು, ಹೇಗೋ ಇದೇ ನಡೆಯುತ್ತೆ ಬಿಡು ಹೇಳ್ತಾರೆ, ಯಾರು ಬಂದು ನಮ್ಮನ್ನು ನೋಡ್ತಾರೆ ಮಾಡ್ತಾರೆ, ಈ ಭಾವನೆಗಳು ಕೆಲವು ಹಂತದಲ್ಲಿ ಇದೆ. ಅದರೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ವಸ್ತುನಿಷ್ಠವಾಗಿ ಪ್ರತಿ ವಿಷಯ ನಿರ್ವಾಹಕರು, ಕೇಸ್ ವರ್ಕರ್ ಅವರ ಬೀರುನಲ್ಲಿ ಏನೇನು ಇಟ್ಕೊಂಡಿದ್ದಾರೆ, ಏನೇನು ಕಡತಗಳಿದ್ದಾವೆ, ಯಾಕೆ ಮಾಡ್ತಾ ಇಲ್ಲ, ಕಚೇರಿ ಕಾರ್ಯವಿಧಾನ ಅಂತ ಒಂದು ಕಾರ್ಯವಿಧಾನ ಇದೆ. ಒಬ್ಬ ನಾಗರಿಕ ಬಂದು ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ನಾನು ಅಧಿಕೃತವಾಗಿ ಸ್ವೀಕೃತಿ ಅಂತ ತಗೊಂಡು ಈ ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿಕೊಂಡು ಅದಕ್ಕೊಂದು ನಿರ್ದಿಷ್ಟ ನಂಬರನ್ನು ಕೊಟ್ಟರೆ
ಆ ನಂಬರ್ನ ಆಧಾರದ ಮೇಲೆ ಅದು ಯಾರ ಹತ್ರ ಇದೆ, ವಿಷಯ ನಿರ್ವಾಹಕನ ಹತ್ರ ಎಷ್ಟು ದಿನ ಇತ್ತು, ವ್ಯವಸ್ಥಾಪಕರಿಗೆ ಎಷ್ಟು ದಿನ ಹೋಯಿತು, ಸೂಪರಿಂಟೆಂಡೆಂಟ್ ಹತ್ರ ಏನಾಯಿತು, ಆಯುಕ್ತರ ಹತ್ರ ಏನಾಯಿತು, ಸರ್ಕಾರಕ್ಕೆ ಏನಾರು ಹೋದರೆ ಅಲ್ಲಿ ಎಷ್ಟು ದಿನ ಇದೆ, ಕರಾರುವಾಕ್ಕಾಗಿ ಪ್ರತಿಯೊಂದನ್ನು ಕೂಡ ನೋಡೋವಂಥ ವ್ಯವಸ್ಥೆ, ಕೆಲಸ ಆಗುವಂಥ ವ್ಯವಸ್ಥೆ ಬರುತ್ತೆ. ಇಲ್ಲಿ ಮೂಲಭೂತವಾಗಿ ಏನಾಗುತ್ತೆ, ನಾವು ಸ್ವೀಕೃತಿನೇ ಮಾಡಲ್ಲ, ಯಾರು ಅರ್ಜಿ ಕೊಟ್ಟರು ಸುಮ್ಮನೆ ಯಾವುದೋ ಒಂದು ಚೀಟಿನಲ್ಲಿ ಅವ್ರಿಗೆ ಹೆಸರು ಬರೆದು ಕೊಡೋದು, ನಂಬರ್ ಬರೆದು ಕೊಡೋದು, ಅದು ಆಗ್ತಾ ಇದೆಯಾ, ಎಲ್ಲಿದೆ, ಏನಿದೆ, ಯಾವುದೂ ಟ್ರ್ಯಾಕ್ ಇಲ್ಲ, ಯಾವುದೂ ಇಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಕೆಲವರು ಅಷ್ಟು ಬೇಜವಾಬ್ದಾರಿತನವಾಗಿ ಕಚೇರಿನಲ್ಲಿರ್ತಕ್ಕಂಥದ್ದು, ವ್ಯವಸ್ಥೆಗಳಿರ್ತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ. ನಾನು ಒಂದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ 40 ಇಲಾಖೆಗಳಲ್ಲಿ 32 ಇಲಾಖೆಗಳು ಈ ಆಫೀಸ್ಗೆ ಲಾಸ್ಟ್ ಒಂದು ವಾರದಲ್ಲಿ ಶಿಫ್ಟ್ ಆಗಿದ್ದಾವೆ. ಟೆಸ್ಟ್ ಫೈಲ್ಗಳೆಲ್ಲ ಕಳಿಸ್ತಾ ಇದ್ದಾರೆ. ಮುಂದಿನ ಒಂದು ವಾರ 10 ದಿನದಲ್ಲಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ಕಚೇರಿಗಳು ಈ ಆಫೀಸಲ್ಲಿ ಬಂದುಬಿಡ್ತವೆ ವ್ಯಾಪ್ತಿಗೆ. ಎರಡನೇ ಹಂತದಲ್ಲಿ ತಾಲೂಕು ಮಟ್ಟದ ನಗರ ಸ್ಥಳೀಯ ಸಂಸ್ಥೆಗಳಿರಲಿ, ತಾಲೂಕು ಪಂಚಾಯತಿಗಳಿರಲಿ, ತಾಲೂಕು ಕಚೇರಿಗಳಿರಲಿ, ಎಲ್ಲ ಆಫೀಸುಗಳು ಕೂಡ ಇನ್ನು ಮುಂದೆ ಸಮಗ್ರವಾಗಿ ಈ ಆಫೀಸ್ನ ಅನುಷ್ಠಾನ ಆಗಬೇಕು. ಏಕೀಕೃತ ಸ್ವೀಕೃತಿ ಇರಬೇಕು. ಬರುವಂಥ ಪ್ರತಿ ನಾಗರಿಕನ ಅರ್ಜಿನೂ ಕೂಡ ಅದಕ್ಕೆ ಉತ್ತರದಾಯಿತ್ವವಾಗಿರಬೇಕು. ಅದಕ್ಕೆ ಜವಾಬ್ದಾರಿ ಅವರು ಕರಾರುವಾಕ್ಕಾಗಿ ಕೆಲಸವನ್ನು ಮಾಡಬೇಕು. ಆಗ ಅಂಥದ್ದಿದ್ದರೆ ಕೆಲಸ ಮುಗಿಬೇಕು, ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್, ಏನು ನಿಗದಿತ ಸಮಯ ಇದೆ ಅದರೊಳಗೆ ಮುಗಿಬೇಕು. ಇಲ್ಲ ಅಂದರೆ ಅವರಿಗೆ ಒಂದು ವಿವರಣಾತ್ಮಕವಾದಂಥ ಹಿಂಬರಹ, ಸಕಾರಣಗಳೊಂದಿಗೆ ಕೊಡುವಂಥ ಹಿಂಬರಹ ಇರಬೇಕು. ಈ ಥರದ ಪದ್ಧತಿಗಳನ್ನು ಈಗಾಗಲೇ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾಯಿದ್ದೀವಿ, ತರಬೇತಿ ಕೊಡ್ತಾಯಿದ್ದೀವಿ. ನೀವು ಹೇಳಿದಂತೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ನಮ್ಮ ಸಿಬ್ಬಂದಿಯವರು ಕೂಡ ಬಂದು ಸಮಗ್ರವಾಗಿ ಎಲ್ಲ ವಿಷಯ ನಿರ್ವಾಹಕರು ಅವರು ಟೇಬಲ್ ತಪಾಸಣೆಯನ್ನೆಲ್ಲ ಮಾಡ್ತಾಯಿದ್ದಾರೆ. ಎಷ್ಟು ಕಡತಗಳು ಪೆಂಡಿಂಗ್ ಇದ್ದಾವೆ, ಎಷ್ಟು ತಿಂಗಳಿಂದ ಇದ್ದಾವೆ, ಯಾರ್ಯಾರು ಅದಕ್ಕೆ ಕಾರಣ ಅಂತ ಎಲ್ಲರೂ ಯಾರ್ಯಾರು ಕಾರಣ ಇದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಶಿಸ್ತು ಕ್ರಮ ತಗೊಳ್ತೀನಿ. ಅವ್ರ ಮೇಲೆ ಸೀರಿಯಸ್ ಕ್ರಮಗಳನ್ನು ಕೂಡ ತಗೊಳ್ತೀವಿ. ಯಾಕಂದರೆ ಇದಾಗಲೇ ಪದೇ ಪದೇ ಹೇಳಿ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟು ಅದಾದಾಗ್ಯೂ ಕೂಡ ಇದು ಹೆಡ್ ಕ್ವಾರ್ಟ್ರು, ಜಿಲ್ಲಾ ಕೇಂದ್ರ ಇದು. ಈ ಜಿಲ್ಲಾ ಕೇಂದ್ರದಲ್ಲಿ ಈಗಾಗಲೇ ಮಾನ್ಯ ಸಚಿವರು ಮೊನ್ನೆ KDP-ನಲ್ಲಿ, ಮಾನ್ಯ ಶಾಸಕರುಗಳು, ಎಲ್ಲ ಜನಪ್ರತಿನಿಧಿಗಳು ಕೂಡ KDP-ನಲ್ಲೂ ಈ ಚರ್ಚೆ ಆಗಿದೆ, ವಿವಿಧ ಫೋರಮ್ಗಳಲ್ಲಿ ಚರ್ಚೆ ಆಗಿದೆ. ಅವರು ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ, ನಾವು ಕಚೇರಿಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾಗರಿಕರು ಸಣ್ಣ ಕೆಲಸಗಳಿಗೆ ನಮ್ಮ ತನಕ ಹುಡ್ಕೊಂಬರೋವಂಥ ವ್ಯವಸ್ಥೆ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ತಪಾಸಣೆ ಮಾಡಿದ್ವಿ. ನ್ಯೂನ್ಯತೆಗಳೇನೇನಿದ್ದಾವೆ ನಾನು ಆಗಲೇ ಹೇಳಿದಂತೆ ಕ್ರಮ ತಗೊಳ್ತೀನಿ. ಆದರೆ ಒಂದಂತೂ ಭಾಳ ಕಠಿಣವಾದ ಸೂಚನೆಯನ್ನು ಕೊಟ್ಟಿದ್ದೀನಿ. ಇದೇ ಪದ್ಧತಿ ಮುಂದುವರೆದರೆ ಭಾಳ ದೊಡ್ಡ ಗಂಭೀರ ಪರಿಣಾಮವನ್ನು ಸಂಬಂಧಪಟ್ಟವರು ಎದುರಿಸಬೇಕಾಗುತ್ತೆ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಗುರಿ ಕೊಟ್ಟು ಪ್ರತಿ ಕಡತ ಇಷ್ಟು ಕಾಲ ಆಗಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಪ್ರತಿ ವಾರ, ಪ್ರತಿ 15 ದಿನಕ್ಕೊಮ್ಮೆ, ಪ್ರತಿ ತಿಂಗಳಿಗೆ ಬಾಕಿ ಪಟ್ಟಿಯನ್ನು ಪರಿಶೀಲನೆ ಮಾಡುವಂಥ ಕ್ರಮಗಳನ್ನು ಜಾರಿಗೆ ತಂದಿದ್ದೀವಿ. ಅದು ಭಾಳ ಪರಿಣಾಮಕಾರಿಯಾದಂಥ ವ್ಯವಸ್ಥೆ. ಕರಾರುವಾಕ್ಕಾಗಿ ನಾಗರಿಕರ ಸಮಸ್ಯೆಗಳಿಗೆ ಯಾರು ಸ್ಪಂದಿಸೋದಿಲ್ವೋ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೀವಿ. ಅದೇ ಥರ ಒಳ್ಳೆ ಕೆಲಸ ಮಾಡೋವಂಥವ್ರು ಇದ್ದಾರೆ, ಅವ್ರನ್ನ ಬೆಂತಟ್ಟುವಂಥ ಕೆಲಸ, ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸನೂ ಕೂಡ ಮಾಡ್ತೀವಿ. ಒಟ್ಟಾರೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಗೆ ದಿಢೀರ್ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.